ಹಲವು ವರ್ಷಗಳಿಂದ ಕೊಡಗಿನ ಮಡಿಕೇರಿಯಲ್ಲಿ ಕುಂಟುತ್ತಾ ಸಾಗಿದ ಮಿನಿ ವಿಧಾನಸೌಧ ಕೊನೆಗೂ ಉದ್ಘಾಟನೆಗೊಳ್ಳಲು ಸಜ್ಜಾಗಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊನೆಗೂ ತಾಲೂಕು ಕಚೇರಿ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್. ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿರುವ ಮಿನಿ ವಿಧಾನಸೌಧ. ತಹಶೀಲ್ದಾರ್ ಪ್ರವೀಣ್ ಮುತುವರ್ಜಿಯಿಂದ ಕೆಲಸ ಚುರುಕು. ಇನ್ನು ಮುಂದೆ 3 ಕಚೇರಿಗಳು ಒಂದೇ ಕಟ್ಟಡದಲ್ಲಿ. ಹೌದು, ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಮಡಿಕೇರಿಯ ಮಿನಿ ವಿಧಾನಸೌಧದ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಮಡಿಕೇರಿ ತಾಲೂಕು ಕಚೇರಿ ಉದ್ಘಾಟನೆಗೊಂಡು ನೂತನ ಕಚೇರಿಗೆ ಶಿಫ್ಟ್ ಆಗಲಿದೆ. ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿ ಇರೋ ಮಿನಿ ವಿಧಾನಸೌಧದ ಕಾಮಗಾರಿ 2018ರಲ್ಲಿ ಪ್ರಾರಂಭವಾಗಿದ್ದು, ಮೊದಲ ಹಂತವಾಗಿ 5 ಕೋಟಿ ಹಾಗೂ ಎರಡನೇ ಹಂತದಲ್ಲಿ 5 ಕೋಟಿ ಬಿಡುಗಡೆಯಾಗಿತ್ತು. ಅದ್ಯಾಕೋ ಗೊತ್ತಿಲ್ಲ, ಕಾಮಗಾರಿ ಆರಂಭವಾಗಿ ಹಲವು ವರ್ಷಗಳೇ ಕಳೆದರೂ ಕೂಡ ಕಾಮಗಾರಿ ಕುಂಟುತ್ತಲೇ ಸಾಗಿತ್ತು. ಆದರೆ ಕಳೆದ ವರ್ಷ ಮಡಿಕೇರಿಯ ತಹಶೀಲ್ದಾರರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ಪಡಿಕಲ್ ಪ್ರವೀಣ್ ಕುಂಟುತ್ತಾ ಸಾಗಿದ್ದ ಮಿನಿ ವಿಧಾನಸೌಧದ ಕಾಮಗಾರಿಗೆ ತುಸು ಬಿಸಿ ಮುಟ್ಟಿಸಿದ್ದು, ಕಾಮಗಾರಿ ಚುರುಕು ಪಡೆದುಕೊಳ್ಳುವಂತೆ ಮಾಡಿದ್ರು. ಹಿಂದೆ ಇದ್ದ ಅಧಿಕಾರಿಗಳಿಗೆ ಯಾಕೋ ಇದರ ಬಗ್ಗೆ ಆಸಕ್ತಿ ಇರಲಿಲ್ಲವೋ ಏನೋ ಗೊತ್ತಿಲ್ಲ. ಆದರೆ ತಹಶೀಲ್ದಾರ್ ಪ್ರವೀಣ್ ಅಧಿಕಾರ ಪಡೆದ ಕೆಲವೇ ತಿಂಗಳಿನಲ್ಲಿ ಕಾಮಗಾರಿ ಮುಗಿಯುವಂತೆ ನೋಡಿಕೊಂಡಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಕೋಟೆಯ ಬಳಿ ಇರೋ ತಾಲೂಕು ಕಚೇರಿ ನೂತನ ಕಟ್ಟಡಕ್ಕೆ ಶಿಫ್ಟ್ ಮಾಡಲು ತಯಾರಿ ನಡೆಸಿದ್ದಾರೆ. ಏಪ್ರಿಲ್ ಅಂತ್ಯ ಅಥವಾ ಮೇ ಮೊದಲ ವಾರದಲ್ಲಿ ನೂತನ ಕಚೇರಿಗೆ ಎಲ್ಲವೂ ಶಿಫ್ಟ್ ಆಗಲಿದೆ. ಎಲ್ಲ ಕಚೇರಿಗಳು ಒಂದೇ ಸೂರಿನಲ್ಲಿ ಬರೋದ್ರಿಂದ ಸಾರ್ವಜನಿಕರಿಗೆ ಬಹಳ ಉಪಯೋಗವಾಗಲಿದೆ. ಯಾವಾಗ ಓಪನ್ ಆಗೋ ಡೇಟಿಂಗ್ ಫಿಕ್ಸ್ ಆಗುತ್ತೆ? ಸರ್ ಇದು ಎಷ್ಟು ಕೋಟಿ ಪ್ರಾಜೆಕ್ಟು ಯಾವಾಗ ಶುರುವಾಗಿದೆ? ಮಡಿಕೇರಿ ಆಡಳಿತ ಸೌಧ 2017ರಲ್ಲಿ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು 2018ರಲ್ಲಿ ಮಡಿಕೇರಿ ಕರ್ಣಗೆರೆ ಗ್ರಾಮದಲ್ಲಿ ಪ್ರಾರಂಭವಾಗಿರ್ತದೆ. ಪ್ರಾರಂಭವಾಗಿ ಮೊದಲ ಹಂತದ 5 ಕೋಟಿಯ ವೆಚ್ಚದಲ್ಲಿ ಕೆಳಂತಸ್ತಿನ ಕಟ್ಟಡ ಪೂರ್ಣಗೊಂಡು ಎರಡನೇ ಅಂತಸ್ತನ್ನು 2025ಕ್ಕೆ ಫೆಬ್ರವರಿ ಅಂತ್ಯ ಮಾಯದಲ್ಲಿ ಪೂರ್ಣಗೊಂಡಿರ್ತದೆ. ಇದು 2 ಹಂತದಲ್ಲಿ ಪೂರ್ಣಗೊಂಡಂಥ ಕಾಮಗಾರಿ. ಸದರಿ ಕಟ್ಟಡದಲ್ಲಿ ತಾಲೂಕು ಕಚೇರಿ ಹಾಗೂ ಸಬ್ ರಿಜಿಸ್ಟ್ರ್ ಕಚೇರಿ ಹಾಗೂ ಸರ್ವೆ ಇಲಾಖೆ ಅವರ 3 ಕಚೇರಿ ಕಟ್ಟಡದೊಳಗೆ ಇರ್ತದೆ. ಸರ್, ಈಗ ಸಾಕಷ್ಟು ಸಮಸ್ಯೆ ಆಗ್ತದೆ. ಒಂದೇ ಕಟ್ಟಡಕ್ಕೆ ಬಂದು ಎಲ್ಲ ಈಸಿ ಆಗ್ತದೆ ಕೆಲಸಕ್ಕೆ ಅಂತ? ಎಲ್ಲರೂ ಇದು ಮುಖ್ಯವಾಗಿ ಎಲ್ಲ ಸಾರ್ವಜನಿಕರ ಉದ್ದೇಶಕ್ಕಾಗಿ ಕಟ್ಟಿದಂಥ ಕಟ್ಟಡ. ಯಾಕೆಂದರೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಸಕಾಲದಲ್ಲಿ ಕೆಲಸ ಆಗಬೇಕು ಒಂದು, ಮತ್ತು ಬೇರೆ ಬೇರೆ ಇಲಾಖೆ, ಉದಾಹರಣೆಗೆ ಈಗ ನಮ್ಮ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಜಂಟಿಯಲ್ಲಿ ಕಾರ್ಯನಿರ್ವಹಿಸುವಂಥ ಇಲಾಖೆಗಳು. ಸೊ ಈಗ ಕಂದಾಯ ಇಲಾಖೆಗೆ ಬಂದ ಮೇಲೆ ಅವರಿಗೆ ಸರ್ವೆ ಇಲಾಖೆಯಲ್ಲೂ ಕೆಲಸ ಇರ್ತದೆ. ಸೊ ಸರ್ವೆ ಇಲಾಖೆಗೆ ಅವರಿಗೆ ಜನಕ್ಕೆ ತೊಂದರೆ ಆಗದಾಗೆ 2 ಕಚೇರಿ ಒಂದೇ ಕಟ್ಟಡ ಇರೋದ್ರಿಂದ ಬಹುತೇಕ ಸಮಸ್ಯೆಗಳು ಬಗೆಹರಿತದೆ ಅಂತ ಅನಿಸ್ತದೆ. ಅಂದರೆ ಈಗ ಸಾಕಷ್ಟು ಕಟ್ಟಡಗಳೆಲ್ಲ ಬಾಡಿಗೆಯಲ್ಲಿತ್ತು, ಈಗ ಒಂದೇ ಕಟ್ಟಡಕ್ಕೆ ಬರೆದ್ರೆ ಒಂದಷ್ಟು ರೆವಿನ್ಯೂ ನಿಮಗೆ ಇದಾಗುತ್ತಾ ಹೇಗೆ? ಹೌದು, ಈಗ ನಮ್ಮ ತಾಲೂಕು ಕಚೇರಿ ಮೂಲ ಹಳೆಯ ಪ್ರಾಚೀನ ಕಟ್ಟಡದಲ್ಲೇ ಇತ್ತು. ಸರ್ವೆ ಇಲಾಖೆ ಮಾತ್ರ ಬಾಡಿಗೆ ಕಟ್ಟಡದಲ್ಲಿದ್ದರಿಂದ ಅವರಿಗೆ ಅಲ್ಲಿ ಬಾಡಿಗೆ ಇದು ಹೊರೆ ಕಡಿಮೆ ಆಗ್ತದೆ ಅಂತ ಭಾವಿಸ್ತೀವಿ. ಮಡಿಕೇರಿ ತಾಲೂಕು ಕಚೇರಿಯಲ್ಲಿ ಎಲ್ಲಾ ಕಚೇರಿಗಳು ಒಂದೇ ಕಡೆ ಇರಲಿಲ್ಲ. ತಾಲೂಕು ಕಚೇರಿ ಕೋಟೆ ಬಳಿ ಇದ್ರೆ, ಸರ್ವೆ ಆಫೀಸ್ ಪೆನ್ಷನ್ ಲೈನ್ನ ಖಾಸಗಿ ಕಟ್ಟಡದಲ್ಲಿ, ಹಾಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಗೌಳಿ ಬೀದಿ ರಸ್ತೆಯಲ್ಲಿ ಇತ್ತು. ಒಂದೊಂದು ಕಚೇರಿ ಒಂದೊಂದು ದಿಕ್ಕಿನಲ್ಲಿದ್ದು, ಸಾರ್ವಜನಿಕರು ತಾಲೂಕು ಕಚೇರಿ, ಸರ್ವೆ ಆಫೀಸ್, ಸಬ್ ರಿಜಿಸ್ಟ್ರಾರ್ ಕಚೇರಿ, ಆಯಾ ಕಚೇರಿಯಲ್ಲಿ ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ಅದದೇ ಕಚೇರಿಗೆ ಅಲೆದಾಡಬೇಕಿತ್ತು. ಆದ್ರೆ ಇನ್ನು ಸಾರ್ವಜನಿಕರು ಆ ಸಮಸ್ಯೆ ಎದುರಿಸಬೇಕಾಗಿಲ್ಲ. ಎಲ್ಲವೂ ಕೂಡ ಒಂದೇ ಕಚೇರಿಗೆ ಶಿಫ್ಟ್ ಆಗ್ತಿರೋದು ಸಾರ್ವಜನಿಕರು ಒಂದೊಂದು ಕಚೇರಿಗೂ ಅತ್ತಿಂದಿತ್ತ ಅಲೆದಾಡೋದು ತಪ್ಪುವಂತೆ ಆಗಿದೆ. ಆದ್ರೆ ನಗರದಿಂದ ಕೊಂಚ ಹೊರಗಿರುವುದರಿಂದ ಬಸ್ ಹಿಡಿದು ಬರುವವರಿಗೆ ಕೊಂಚ ಸಮಸ್ಯೆ ಎದುರಾಗುತ್ತೆ ಹೊರತು ಸ್ವಂತ ವಾಹನದಲ್ಲಿ ಬರುವವರಿಗೆ ಯಾವುದೇ ಸಮಸ್ಯೆ ಇಲ್ಲ.
ಉಳಿದ 3 ಕಚೇರಿಗಳಲ್ಲೂ ಕೂಡ ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ ಅದು ಪಾರ್ಕಿಂಗ್ ಸಮಸ್ಯೆ. ಮಡಿಕೇರಿ ನಗರದಲ್ಲೇ ಪಾರ್ಕಿಂಗ್ ಸಮಸ್ಯೆ ಇದ್ದು ಕಚೇರಿಗಳಿಗೆ ಬರೋ ಸಾರ್ವಜನಿಕರಿಗೂ ಕೂಡ ಈ ಬಿಸಿ ತಟ್ಟಿತ್ತು. ರಸ್ತೆ ಪಕ್ಕದಲ್ಲೇ ಗಾಡಿ ನಿಲ್ಲಿಸಿ ಹೋಗಬೇಕಿತ್ತು. ಆದ್ರೆ ನೂತನ ಕಟ್ಟಡದಲ್ಲಿ ಅದ್ಯಾವ ಸಮಸ್ಯೆ ಕೂಡ ಇಲ್ಲ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಜನನಿಬಿಡ ಪ್ರದೇಶದಿಂದ ಕೊಂಚ ದೂರದಲ್ಲಿ ಇರೋದ್ರಿಂದ ಸಿಬ್ಬಂದಿಗಳು ಕೂಡ ಯಾವುದೇ ಕಿರಿಕಿರಿ ಇಲ್ಲದೆ ಆರಾಮಾಗಿ ತಮ್ಮ ತಮ್ಮ ಕೆಲಸ ಮಾಡಲು ಸಹಕಾರಿಯಾಗಿದೆ. ಕೊನೆಗೂ ಮಡಿಕೇರಿ ಕೊಡಗಿನ ಜನತೆಗೆ ಒಂದು ಒಳ್ಳೆಯ ಸುದ್ದಿ. ನಮ್ಮ ತಾಲೂಕು ಆಫೀಸು, ಸರ್ವೆ ಆಫೀಸ್ ಹಾಗೆ ಸಬ್ ರಿಜಿಸ್ಟ್ರ್ ಆಫೀಸ್ ಎಲ್ಲ ಒಂದೇ ಕಟ್ಟಡಕ್ಕೆ ಹೋಗ್ತಾ ಉಂಟು. ಅದರಿಂದಾಗಿ ಈ ಸಾರ್ವಜನಿಕರಿಗೆ ತುಂಬ ಉಪಕಾರ ಆಗ್ತದೆ ಅಂತ ಹೇಳ್ತೀನಿ. ಈಗಾಗಲೇ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿದೆ, ಆಫೀಸ್ಗೆಲ್ಲ ಶಿಫ್ಟಿಂಗ್ ಶುರು ಆಗ್ತಾ ಉಂಟು. ಇಲ್ಲ ಅಂತಂದರೆ ತಾಲೂಕು ಆಫೀಸ್ಗೆ ಇಲ್ಲಿ ಬರೋದು, ಇಲ್ಲಿ ಪಾರ್ಕಿಂಗ್ ಸಿಗೋದಿಲ್ಲ. ಸಬ್ ರಿಜಿಸ್ಟ್ರಿಗೆ ಹೋದರೆ ಅಲ್ಲಿ ಪಾರ್ಕಿಂಗ್ ಸಿಗೋದಿಲ್ಲ, ಸರ್ವೆ ಆಫೀಸ್ಗೆ ಹೋದರೆ ಅಲ್ಲೂ ಪಾರ್ಕಿಂಗ್, ಎಲ್ಲ ವೆಹಿಕಲ್ಲೇ ಬರೋದು ಜನಗಳು. ಅದೆಲ್ಲ ಕನ್ವೀನಿಯೆಂಟ್ ಆಗೋವಾಗೆ ವಿತ್ ಒಳ್ಳೆ ಪ್ರಾಪರ್ ಪಾರ್ಕಿಂಗ್ ಎಲ್ಲ ಆಫೀಸ್ ಒಂದೇ ಕಡೆ ಆಗುವಾಗೆ ಜನಗಳಿಗೆ ತೊಂದರೆ ಆಗೋದ ರೀತಿಯಲ್ಲಿ ಒಂದೇ ಬಿಲ್ಡಿಂಗಲ್ಲೆಲ್ಲ ಆಫೀಸ್ಗಳು ಶಿಫ್ಟ್ ಆಗ್ತಿರೋದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಎಷ್ಟು ಸಮಸ್ಯೆ ಆಗ್ತದೆ ಸರ್? ಬೇರೆ ಬೇರೆ ಕಡೆ ಇತ್ತು, ಈಗ ಆಫೀಸ್ಗಳು ಒಂದು ಕಡೆ ಓಡಬೇಕಿತ್ತು, ಮತ್ತೊಂದು ಪುನಃ ಇಲ್ಲಿ ರಿಜಿಸ್ಟರ್ ಮಾಡಬೇಕಿತ್ತು. ಈಗ ತಾಲೂಕು ಆಫೀಸು ಇದು ಆಗಿನ ಕಾಲದಲ್ಲಿ ಮಾಡಿ ತಾಲೂಕು ಆಫೀಸು, ಆಗ ವೆಹಿಕಲ್ಗಳ ಬಗ್ಗೆ ಯಾರಿಗೂ ಅಷ್ಟು ಇದಿತ್ತಿಲ್ಲ. ಈಗ ಇದನ್ನು ತಾಲೂಕು ಆಫೀಸು ಇದೆ, ಪಕ್ಕದಲ್ಲಿ ಕೋರ್ಟ್ ಇದೆ, ಪಕ್ಕದಲ್ಲಿ ಕ್ಲಬ್ ಇದೆ, ಹಾಗೆ ವೆಟ್ನರಿ ಕೂಡ ಇಲ್ಲೇ ಇದೆ, KB ಇಲ್ಲೇ ಕೂಡ ಇದೆ. ಜನಗಳಿಗೆ ಪಾರ್ಕಿಂಗ್ ತುಂಬ ಅಂತಂದರೆ ತುಂಬ ಸಮಸ್ಯೆ ಆಗ್ತಿತ್ತು. ಹಾಗೆ ಸರ್ವೆ ಆಫೀಸ್ ಮತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ಸಿಟಿ ಮಧ್ಯದಲ್ಲಿ ಉಂಟು. ಅವರಿಗೆ ಪಾರ್ಕಿಂಗ್ ಅಂತ ಹೇಳೋ ಇದೇ ಇತ್ತಿಲ್ಲ, ಅವ್ರ ವೆಹಿಕಲ್ಗಳಿಗೆ ನಿಲ್ಲಿಸಲಿಕ್ಕೆ ಅವ್ರಿಗೆ ಜಾಗ ಇತ್ತಿಲ್ಲ. ಇದು ಅಲ್ಲಿಗೆ ಹೋಗ್ತಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಹಳ್ಳಿಯವರೆಲ್ಲ ಒಟ್ಟಿನಲ್ಲಿ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಕಾಮಗಾರಿಗೆ ಮರುಜೀವ ಸಿಕ್ಕಿದ್ದು ಕೆಲವೇ ದಿನಗಳಲ್ಲಿ ನೂತನ ಕಚೇರಿಗೆ ಶಿಫ್ಟ್ ಆಗಲು ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲ ಕಚೇರಿ ಒಂದೇ ಕಡೆ ಇರೋದು ಸಾರ್ವಜನಿಕರಿಗೂ ತುಂಬಾ ಅನುಕೂಲವಾಗುವುದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನೆಲ್, ಮಡಿಕೇರಿ.